ನಿಮ್ಮಂತ ನಾಲಿಗೆಗೆ ಕಂಡ್ರೆ ಹೇಳಿರೋದು ಪುರಂದರದಾಸರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ. ನೀವು ಕೆಲಸ ಮಾಡಿ, ರಾಜಕಾರಣದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದೆ, ಕೆಲಸ ಮಾಡ್ರಿ. ಆದ್ರೆ ಪಾಟ್ ಹೋಲ್ ಮುಚ್ಚಿ ಅಂತ ಅಂದ್ರೆ ಇಂಜಿನಿಯರ್ಗಳಿಗೆ ಕರೆದ್ಬಿಟ್ಟು ಪಾಟ್ ಹೋಲ್ ಮುಚ್ಕೂಡ್ದು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಜನಗಳು ಹೆಂಗಾದ್ರೂ ಸಾಯ್ಲಿ, ಸರ್ಕಾರಕ್ಕೆ ಸಚಿವರಿಗೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಪಾಟ್ ಹೋಲ್ ಮುಚ್ಚಕ್ ಬಿಡದೇ ಇರುವಂತ ನೀವು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ, ನಿಮ್ಮನ್ನ ಕಡೆಗಣಿಸಿದ್ರ ಬಗ್ಗೆ ಮಾತಾಡ್ತೀರಿ. ನೀವು ಮಾಡಿದಂತ ಹಗರಣಗಳು, ನೀವು ಮಾಡಿರುವಂತ ಜೆಪಿ ಪಾರ್ಕ್ ಉದ್ಯಾನದ ಹಾಳ್ಗಿಡಿದಿರುವಂತ ಜೆಪಿ ಪಾರ್ಕ್ ಉದ್ಯಾನದ ಬಗ್ಗೆ ಜನಸಾಮಾನ್ಯರು ಇವತ್ತು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ರಿ. ಆ ಚೆನ್ನಾಗಿದ್ದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇವತ್ತು ಹಾವು ಚೇಳುಗಳು ಓಡಾಡ್ತಾ ಇದ್ದಾವೆ. ಆ ಮಕ್ಕಳು ಆಟ ಆಡ್ತಾ ಇದ್ದಂತಹ ಆಟದ ಮೈದಾನ ಇವತ್ತು ಎಲ್ಲವೂ ಕೂಡ ನೆನಗುದಿಗೆ ಬಿದ್ದಿದೆ. ಅಲ್ಲಿ ಅಲ್ಲಿ ಉಪಯೋಗಿಸ್ಲಿಕ್ಕೆ ಯಾವ ವ್ಯವಸ್ಥೆನೂ ಕೂಡ ಇಲ್ಲ. ಇವೆಲ್ಲವೂ ಕೂಡ ಎಲ್ಲಿ ಜನಗಳ ಮುಂದೆ, ಎಲ್ಲಿ ಸಮಾಜದ ಮುಂದೆ, ಎಲ್ಲಿ ಮಾಧ್ಯಮದ ಮುಂದೆ ಬರುತ್ತೋ ಅಂತ ಹೇಳಿ ಇವತ್ತು ಒಂದು ದೊಡ್ಡ ನಾಟಕವನ್ನ ಸೃಷ್ಟಿ ಮಾಡಿ ನನಗೆ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳಿ ಹೇಳಿಕೆಗಳನ್ನ, ಬಾಯಿಗೆ ನಾಲಿಗೆಗೆ ಎಲ್ಲಿಬಿಲ್ಲ ಅಂತ ಹೇಳಿ ಏನ್ ಬೇಕೋ ಹೇಳಿಕೆಗಳನ್ನ ನೀಡ್ತಾ ಇದ್ದೀರಲ್ಲ ನೀವು.